ಮದುವೆ ನಿಂತೋಯ್ತಲ್ಲ ಅಂತ ಬೇಜಾರು ಮಾಡ್ಕೋಬೇಡ. ಮನಸ್ಸೆಲ್ಲ ಇಟ್ಕೊಂಡು ಕೊರಗಬೇಡ. ಕೊರಗೋದಾ? ನಾನು ಯಾಕಮ್ಮ ಕೊರಗ್ಲಿ? ನಮ್ಗೆಲ್ಲಿ ಬೇಜಾರಾಗುತ್ತೋ ಅಂತ ನೀನು ಹೀಗೆ ಹೇಳ್ತಾ ಇದ್ದೀಯ. ಕಂದ, ಇಷ್ಟೆಲ್ಲ ಆದರೂ ನೀನು ಒಂದು ಹನಿ ಕಣ್ಣೀರು ಹಾಕ್ಲಿಲ್ವಲ್ಲೇ? ಪುಟಿ ನೋಡು, ದುಃಖನೆಲ್ಲ ಹೀಗೆ ಮನಸ್ಸಲ್ಲೇ ಇಟ್ಕೋಬೇಡ, ಹತ್ತು ಬಿಡು ಕಂದ. ಅಮ್ಮ ಹಾಗೆಲ್ಲ ಏನೂ ಇಲ್ಲ, ನಾನು ನಿಜವಾಗ್ಲೂ ಆರಾಮಾಗಿದ್ದೀನಿ. ಕಂದ, ನೀನು ಅದನ್ನು ನನ್ನ ಸಮಾಧಾನಕ್ಕೆ ಹೇಳ್ತಾ ಇದೀಯ. ಯಾವ ಹೆಣ್ಮಗುಗೆ ತಾನೇ ತನ್ನ ಮದುವೆ ನಿಂತೋದ್ರೆ ದುಃಖ ಆಗೋದಿಲ್ಲ ಹೇಳು? ಅಮ್ಮ ನಾನು ನಿಜವಾಗ್ಲೂ ಆರಾಮಾಗೇ ಇದ್ದೀನಿ. ಕಂದ, ಮನಸ್ಸನ್ನ ಇಷ್ಟು ಕಲ್ ಮಾಡ್ಕೋಬೇಡ. ಮನ್ಸಾರೆ ಹತ್ಬಿಟ್ಟು ಮನಸ್ಸಲ್ಲಿರೋ ದುಃಖನೆಲ್ಲ ಆಚೆ ತಗೊಂಬ ಪ್ಲೀಸ್. ಇದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕೊರಕೊಂಡು ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಡ್ಬೇಡ ಕಣೆ, ಪ್ಲೀಸ್. ಅಯ್ಯೋ ಅಮ್ಮ, ಹಾಗೆಲ್ಲ ಏನೂ ಇಲ್ಲ. ಮೊದಲು ನೀನು ಸಮಾಧಾನ ಮಾಡ್ಕೊ. ಅಲ್ಲ ಕಣೆ, ನೀನು ಅಳೋದನ್ನ ಬಿಟ್ಟು ನನ್ನ ಸಮಾಧಾನ ಮಾಡ್ತಾ ಇದೆಯಲ್ಲ. ನಿಂತೋಗಿರೋದು ನಿನ್ನ ಮದುವೆ. ಮದುವೆ ನಿಂತು ಹೋದ್ರೆ ನಾನೇನು ಮಾಡೋದಕ್ಕಾಗತ್ತಮ್ಮ? ಇದೇನೇ ನೀನು ಇಷ್ಟು ಆರಾಮಾಗಿ ಹೇಳ್ತಾ ಇದೀಯಾ? ನಿಂಗೆ ಸ್ವಲ್ಪನೂ ಫೀಲ್ ಆಗ್ತಾ ಇಲ್ವಾ? ಯಾಕಮ್ಮ ಫೀಲ್ ಆಗಬೇಕು? ಅಲ್ಲ, ನೀವೇ ಯೋಚನೆ ಮಾಡಿ ನೋಡಿ, ಒಂದು ವೇಳೆ ಮದುವೆ ಆದಮೇಲೆ ಈ ವಿಷಯ ಎಲ್ಲ ಆಚೆ ಬಂದಿದ್ರೆ ಅವಾಗ ಹೇಗಿರ್ತಿತ್ತು? ಅದಕ್ಕಿಂತ ಇದೇ ಬೆಟರ್ ಅಲ್ವಾ? ನನ್ನ ಲೈಫ್ ಸೇವ್ ಆಯಿತು ಅಂತ ಖುಷಿ ಪಡಿ. ಅಲ್ಲ, ಇನ್ನು ಎಷ್ಟು ವರ್ಷ ಅಂತ ಅಯ್ಯೋ ನನ್ನ ಮದುವೆ ನಿಂತೋಯ್ತು, ನನ್ನ ಭಾಳ ಹಾಳಾಯಿತು ಅಂತ ಬರೀ ಹೆಣ್ಮಕ್ಳೇ ಕಣ್ಣೀರು ಹಾಕಬೇಕು? ಅದೇ ಗಂಡು ಮಕ್ಕಳಾಗಿದ್ರೆ ಹೋದ್ರು ಹೋಯ್ತು, ಇವಳಲ್ಲ ಅಂದರೆ ಇನ್ನೊಂದು ಹುಡುಗಿ ಅಂತ ಹುಡ್ಕೋದಕ್ಕೆ ಹೋಗ್ತಾ ಇರಲಿಲ್ವಾ? ಹೆಂಗೆ ನಾವು ಅಂತ ಗತ್ತು ಮೇಂಟೈನ್ ಮಾಡ್ತಾ ಇರಲಿಲ್ವಾ? ಇದು ಹಾಗೇನೆ ಅಮ್ಮ. ನನ್ನ ಲೈಫ್ ಇಷ್ಟಕ್ಕೆ ಮುಗ್ದಿಲ್ಲ, ಇನ್ನು ತುಂಬಾನೇ ಇದೆ. ಜಸ್ಟ್ ಚಿಲ್ಲಮ್ಮ. ಅಯ್ಯೋ ನನ್ನ ಕಂದ, ಎಂತ ಮಾತಾಡ್ಬಿಟ್ಟಿ. ಐ ಆಮ್ ಸೋ ಪ್ರೌಡ್ ಆಫ್ ಯು. ಮೊದಲೆಲ್ಲ ಆದ್ರೆ ಚಿಕ್ಕದಾಗ ಏನಾದ್ರೂ ಮನ್ಸು ನೋವಾದ್ರೂ ಹೋಗಿ ರೂಮಲ್ಲಿ ಕುತ್ಕೊಂಡು ಅಳ್ತಾ ಇದ್ದೆ. ಈಗ ನೋಡು, ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಕಂದ. ಇದಕ್ಕೆಲ್ಲ ಭೂಮಿ ಅಕ್ಕನೇ ಮೋಟಿವೇಶನ್. ಅಮ್ಮ, ಅಕ್ಕನ ಲೈಫಲ್ಲಿ ಏನೆಲ್ಲ ಆಗಿಲ್ಲ, ಅದ್ರ ಮುಂದೆ ಇದೆಲ್ಲ ಯಾವ ಲೆಕ್ಕ ಅಮ್ಮ? ಈ ಧೈರ್ಯ ಎಲ್ಲ ಅಕ್ಕನ ನೋಡಿನೇ ಬಂದಿರೋದು ನನಗೆ. ಅದು ಅಲ್ಲದೆ ನಾನು ಯಾರು? ಮಿಸ್ 1988 ಮಗಳು. ನಿನ್ನ ಮಗಳಾಗಿ ಎಷ್ಟು ಇಲ್ಲ ಅಂದ್ರೆ ಹೇಗಮ್ಮ? ಕಂದ, ಎಲ್ಲ ಹೆಣ್ಮಕ್ಳಿಗೂ ನೀನೊಂದೊಳ್ಳೆ ಎಕ್ಸಾಂಪಲ್ ಕಣೆ. ಅಮ್ಮ, ಎಕ್ಸಾಂಪಲ್ ಅಲ್ಲ, ರೋಲ್ ಮಾಡೆಲ್. ಸರಿ, ರೋಲ್ ಮಾಡೆಲ್. ಓಕೆ ಅಬ್ಬಾ, ನಿನ್ನ ಹತ್ರ ಮಾತಾಡಿದ್ಮೇಲೆ ನನಗೂ ಸಮಾಧಾನ ಆಯ್ತು. ನಾನು ಹೋಗಿ ನೆಮ್ಮದಿಯಾಗಿ ಮಲ್ಕೋತೀನಿ, ನೀನು ಮಲ್ಕೊ. ಓಕೆ, ಗುಡ್ ನೈಟ್. ಗುಡ್ ನೈಟ್ ಅಮ್ಮ. ಪಾಪ ಅಮ್ಮ ಗೊತ್ತಿಲ್ಲ ಅನ್ಸುತ್ತೆ, ಈ ಮದುವೆ ನಿಂತು ಹೋಗಿರೋದ್ರಿಂದ ಅತಿ ಹೆಚ್ಚು ಖುಷಿ ಪಡ್ತಾ ಇದ್ದೀನಿ ನಾನು ಅಂತ. ಸದ್ಯ ಒಂದು ದೊಡ್ಡ ಟ್ರಾಜಿಡಿಯಿಂದ ಬಚಾವಾದೆ. ತಪ್ಪು ಮಾಡಿರೋರೇ ರಾಜರೋಷವಾಗಿ ಒಂದು ಸಣ್ಣ ಪಶ್ಚಾತ್ತಾಪ ಇಲ್ಲದೆ ಮದುಮಗನ ಕೂತಿದಾರಲ್ಲ, ಇದೇ ಮಾತನ್ನ ನಿಮ್ ಮಗನ್ ಕೇಳಿ ಯಾವ ಧೈರ್ಯದ ಮೇಲೆ ನನ್ನ ತಂಗಿ ಜೀವನಕ್ಕೆ ಕೊಳ್ಳಿ ಇಡ್ತಿದ್ದಾರೆ ಅಂತ. ಜಯದೇವ್ ಅವರು ಮಲ್ಲಿಗೆ ತಾಳಿ ಕಟ್ಟಬೇಕು, ಇವಳನ್ನ ಹೆಂಡತಿಯಾಗಿ ಸ್ವೀಕರಿಸಬೇಕು. ನನ್ನ ಹೊಟ್ಟೆಯಾಗಿ ಬೆಳೀತಾರೋ ಮಗುಗೆ ತಂದೆ ಅವರ ಜಯದೇವ್ ಅವರೇ, ನನಗೆ ಗೊತ್ತು ನಿಮಗೆ ನನ್ನ ಮೇಲೆ ತುಂಬಾ ಕೋಪ ಇದೆ. ನನ್ನ ಮುಖ ನೋಡೋದು ಹಾಗಿರಲಿ, ನನ್ನ ನೆರಳು ನೀವು ಇಷ್ಟಪಡಲ್ಲ ಅಂತ. ಒಂದು ನಿಮಿಷ ಇರಿ. ನಿಮಗೆ ನನ್ನ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲದೆ ಇರ್ಬೋದು, ಆದರೆ ನನಗೆ ನಿಮ್ಮ ಜೊತೆ ಮಾತಾಡೋದು ತುಂಬ ಇದೆ. ನೀವು ನಿಮ್ಮ ಲೈಫಲ್ಲಿ ಎಷ್ಟು ತಪ್ಪು ಮಾಡಿದ್ದೀರಾ ಅಂತ ನನಗೆ ಗೊತ್ತಿಲ್ಲ, ಆದರೆ ನಾನು ಈ ಮನೇಲಿ ಕಾಲಿಟ್ಟಾಗ್ಲಿಂದ ನೀವು 2 ತಪ್ಪು ಮಾಡಿದ್ದೀರಾ. ಮೊದಲನೇದು,
ನೀವೇ ಒಡವೆ ಕದ್ದು ನೀವೇ ಬಚ್ಚಿಟ್ಟು ಅದೆಲ್ಲ ಆನಂದ್ ಅವ್ರು ಮಾಡಿದ್ದು ಅಂತ ಡ್ರಾಮಾ ಆಡಿದ್ದು. ಒಂದೊಳ್ಳೆ ಸಂಬಂಧಕ್ಕೆ ಹುಳಿ ಹಿಂಡಿತ್ತು. ಎರಡನೇದು, ಒಂದು ಹುಡುಗಿನ ಪ್ರೀತಿಸಿ ಆ ಹುಡುಗಿಗೂ ನನಗೂ ಯಾವ ಸಂಬಂಧನೂ ಇಲ್ಲ, ಅವಳು ಇದನ್ನೆಲ್ಲ ದುಡ್ಡುಗೋಸ್ಕರ ಮಾಡ್ತಿದ್ದಾಳೆ ಅಷ್ಟೇ, ಆ ಮಗುಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ನನ್ನ ಮುಂದೆನೇ ಸುಳ್ಳು ಹೇಳಿದ್ದು. ಸಾಲದು ಅಂತ ಅಮಾಯಕ ಅನ್ನೋ ಮಾಸ್ಕ್ ಹಾಕೊಂಡು ನನ್ನ ತಂಗಿನೇ ಮದುವೆ ಆಗಕ್ಕೆ ಹೊಂಚ್ ಹಾಕಿತ್ತು. ನಾನು ಈಗಲೂ ಅದನ್ನೇ ಹೇಳ್ತಾ ಇರೋದು. ಯಾವಾಗ ಕೇಳಿದ್ರು ನಾನು ಹೇಳೋದು ಅದನ್ನೇ. ನಾನು ಯಾವ ತಪ್ಪು ಮಾಡಿಲ್ಲ, ಆ ಮಗುಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಇದನ್ನ ನೀವೇ ಹೇಳ್ತಿದ್ದೀರಾ ಅಥವಾ ಮನೆಯವ್ರಿಗೆ ಹೆದರ್ಕೊಂಡು ಹೇಳ್ತಿದ್ದೀರಾ ನನಗೆ ಗೊತ್ತಿಲ್ಲ. ಆದರೆ ಒಂದು ತಿಳ್ಕೊಳ್ಳಿ, ನಾನು ಮಲ್ಲಿನ ನೋಡಿದ್ದೀನಿ, ಅವಳನ್ನ ಹತ್ತಿರದಿಂದ ಮಾತಾಡ್ಸಿದ್ದೀನಿ, ಮನುಷ್ಯನ ಆನಲೈಸ್ ಮಾಡೋದು ನನಗೆ ಗೊತ್ತು. ಅವಳಂತೂ ಸುಳ್ಳು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಅನ್ಕೊಂಡೆ ತಾನೆ ನನಗೂ ಅವಳಿಗೂ ಗಂಟಾಕಿದ್ದು. ಅದಾಗಲೇಬೇಕಿತ್ತಲ್ಲ. ಈ ಒಂದು ಮದುವೆಯಿಂದ ನಿಮ್ಮ ಜೀವನ ಟ್ರ್ಯಾಕಿಗೆ ಬಂದಿದೆ, ಮಲ್ಲಿಗೆ ನ್ಯಾಯ ಸಿಕ್ಕಿದೆ, ಅಪ್ಪಿ ಲೈಫ್ ಸೇವ್ ಆಗಿದೆ. ಅಷ್ಟೆಲ್ಲ ಆದರೂ ನನ್ನ ತಂಗಿನ ಮದುವೆ ಆಗಬೇಕು ಅಂತ ನೀವು ಡಿಸೈಡ್ ಮಾಡಿದ್ರಲ್ಲ, ಅದಂತೂ ಶಂಸಕ್ಕಾಗದೇ ಇರೋದು ತಪ್ಪು. ಒನ್ ಲಾಸ್ಟ್ ಥಿಂಗ್, ಇದು ನನ್ನ ಮತ್ತೆ ನಿಮ್ಮ ಮಧ್ಯೆ ನಡೀತಿರೋದು. ಇದನ್ನು ತಗೊಂಡೋಗಿ ನೀವು ನಿಮ್ಮ ಅಮ್ಮನಿಗೆ ಹೇಳೋದು, ನಾನು ಗೌತಮ್ ಅವ್ರಿಗೆ ಹೇಳೋದು ಚೆನ್ನಾಗಿರೋದಿಲ್ಲ. ನಿಮಗೆ ನನ್ನ ಮೇಲೆ ಸಿಟ್ಟಿದೆ, ಆ ಸಿಟ್ಟನ್ನ ಮಲ್ಲಿ ಮೇಲೆ ತೋರಿಸ್ಕೋಬೇಡಿ. ಕೈ ಮುಗ್ದು ಕೇಳ್ಕೊತೀನಿ, ಅವಳ ಜೊತೆ ಸರಿಯಾಗಿ ಜೀವನ ಮಾಡಿ. ಅಕಸ್ಮಾತ್ ಮಲ್ಲಿಗೆ ಟಾರ್ಚರ್ ಕೊಡಬೇಕು ಅಂತ ನೀವು ಅನ್ಕೊಂಡಿದ್ರೆ ಅರ್ಥ ಆಯ್ತು ಅನ್ಕೋತೀನಿ. ಗುಡ್ ನೈಟ್. ಭಾವಂತಮ್ಮ, ಈಗ ಏನ್ ಮಾಡ್ತೀನಿ ಅಂದ್ರೆ ಫೋನ್ ಕಟ್. ಓ, ಮತ್ತೆ ಫೋನ್. ಈಗೇನ್ ಮಾಡ್ತೀನಿ ಅಂದ್ರೆ ಈ ಸತಾಯಿಸೋ ಪ್ರೋಗ್ರಾಮ್ ಅನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗ್ತೀನಿ. ಅದಕ್ಕೆ ಈ ಫೋನ್ ಯಾಕೆ ತೆಗಿತಾ ಇಲ್ಲ? ಫೋನ್ ತೆಗೀರಿ, ನಿಮ್ಮ ಜೊತೆ ಮಾತಾಡ್ಬೇಕು ನಾನು. ಫ್ಲೈಟ್ ಮೋಡ್. ನೀವು ಪ್ರಸ್ತುತ ಪ್ರಯತ್ನಿಸುತ್ತಿರುವ ಸಂಖ್ಯೆ ಸದ್ಯ ವ್ಯಾಪ್ತಿ ಪ್ರದೇಶದಲ್ಲಿ ದೊರಕುತ್ತಿಲ್ಲ. ಅರೆ, ಮತ್ತೆ ನಾಟ್ ರೀಚಬಲ್. ಮೋಸ್ಟ್ಲಿ ಆ ಸೈಡ್ ವೆದರ್ ಇನ್ನೂ ಸರಿಯಾಗಿಲ್ಲ ಅಂತ ನಂಗೆ ಅನಿಸ್ತಾ. ಏನು ಮಾಡೋದು, ಡೈರೆಕ್ಟಾಗಿ ಮನೆಗೆ ಹೋಗಿ ಎಲ್ಲ ಸರಿ ಮಾಡ್ಕೋಬೇಕು. ಅದೇ ಬೆಟರ್ ಆಪ್ಷನ್ ಅಂತ ನಂಗೆ ಅನಿಸ್ತಾ. ನರ್ವಸ್ ಆಗ್ತಿದೆಯಾ? ನನಗೆ ಅರ್ಥ ಆಗುತ್ತೆ, ಆದರೆ ನೀನು ಚಿಂತೆ ಮಾಡಬೇಡ. ನಾನು ಜಯದೇವ್ರ ಹತ್ರ ಮಾತಾಡಿದ್ದೀನಿ. ಇಲ್ಲಿ ನೋಡು, ಅವರಷ್ಟೇ ಅಲ್ಲ, ಮನೇಲಿ ಎಲ್ರಿಗೂ ಬೇಜಾರಾಗಿದೆ. ಅದು ಸಹಜ ಅಲ್ವಾ? ಆದರೆ ಜಯದೇವ್ ಅವ್ರು ನಿನ್ನನ್ನು ಪ್ರೀತಿಸಿದ್ರು ಅಲ್ವಾ? ಆ ಪ್ರೀತಿ ಅವ್ರ ಮನಸ್ಸಲ್ಲಿ ಇತ್ತೇ ಇದೆ. ನೀನು ಭಯ ಪಡಬೇಡ, ಹೋಗು.
ತಾನೇ ನಾನೇ 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 ತಾನೇ ನಾನೇ 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 ತಾನೇ ನಾನೇ 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 ತಾನೇ ನಾನೇ ನಾನೇ ನಾನೇ. ಮಲ್ಲಿ ತಗೋ ಕುಡಿದ್ಕೊಡು. ಏನು ಲೈಫ್ ಇಷ್ಟು ಸುಂದರವಾಗಿರುತ್ತೆ ಅಂತ ಅನ್ಕೊಂಡಿದ್ದ? ಯಾಕೆ ಬಂದೆ ಇಲ್ಲಿಗೆ? ಯಾರು ನಿನ್ನ ಬರೋಕೆ ಹೇಳಿದ್ದು? ಇದೆಯೋ ನಿಂಗೆ ಕೇಳ್ತಿದ್ದೀರಾ? ನಾನು ಎಲ್ಲಿಗಂತ ಹೋಗ್ಲಿ? ನಾನು ನಿಮ್ಮ ಜೊತೆ ತಾನೇ ಇರಬೇಕು. ಏನ ನನ್ನ ಜೊತೆ? ಹೇಯ್, ನನ್ನ ಜೀವನದಲ್ಲಿ ಇಷ್ಟೆಲ್ಲ ಆದ್ಮೇಲೂ ನಿನ್ನ ಹೆಂಡತಿ ಅಂತ ಒಪ್ಕೋತೀನಿ, ನಿನ್ನ ಜೊತೆ ಸಂಸಾರ ಮಾಡ್ತೀನಿ ಅಂತ ಅನ್ಕೊಂಡಿದ್ಯಾ ನೀನು? ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತಿದ್ದೀರಾ? ನಾನು ಏನ್ ಮಾಡ್ದೆ ಇವಾಗ? ಏನ್ ಮಾಡ್ದೆ ಅಂತ ಬೇರೆ ಕೇಳ್ತಿದ್ಯಾ? ನನ್ನ ಇಡೀ ಜೀವನನೇ ಬರ್ಬಾದ್ ಮಾಡ್ಬಿಟ್ಟಿಯಲ್ಲೇ. ಎಷ್ಟು ರಾಯಲ್ ಆಗಿದ್ದ ಗೊತ್ತೇನೆ ಈ ಜೇಡಿ. ನಿನ್ನಂತವಳು ಸಾವಾಸ ಮಾಡಿ ಹಾಳಾಗೋದ್ನಲ್ಲೇ. ನನ್ನ ಕೈಲಿ ತಾಳಿ ಕಟ್ಟಿಸ್ಕೊಂಡಿದ್ದು ಮಾತ್ರಕ್ಕೆ ನೀನೇನೋ ದೊಡ್ಡ ಸಾಧನೆ ಮಾಡ್ಬಿಟ್ಟಿದ್ಯಾ ಅಂತ ಅನ್ಕೋಬೇಡ. ನಿನಗೆ ನನ್ನ ಹೆಂಡತಿ ಹಾಗೂ ಯಾವ ಕ್ವಾಲಿಟೀಸು ಇಲ್ಲ. ನನ್ನ ಹೆಂಡತಿ ಆಗ್ತೀಯ ಅಂತ ಏನಾದ್ರೂ ಕನಸು ಕಾಣ್ತಿದ್ರೆ ಅದು ನಿನ್ನ ಭ್ರಮೆ, ಜಸ್ಟ್ ಭ್ರಮೆ. ಓವರಾಗೆಲ್ಲ ನನ್ನ ಹತ್ರ ಡ್ರಾ ಮಾಡಂಗಿಲ್ಲ, ಹೇಳ್ತಾ ಇದ್ದೀನಿ. ನೀನು ನೋಡ್ತಾ ಇದ್ರೆ ನನಗೆ ಮೈ ಉರಿತಾ ಇದೆ, ಬೆಂಕಿಲ್ ಬಿದ್ದಂಗೆ ಆಗ್ತಿದೆ. ಐ, ನಿನಗೆ ಬಾಯಿ ಮುಚ್ಕೊಂಡಿರೋ ಅಂತ ಹೇಳಿದ ಮೇಲೂ ಹೋಗ ಭೂಮಿಕತೆ ಎಲ್ಲ ಬಾಯಿ ಬಿಟ್ಟು ಓದ್ರಬೇಕಿತ್ತ? ನನ್ನ ಇಡೀ ಜೀವನಕ್ಕೆ ಕೊಳ್ಳಿಟ್ಟಲ್ಲೇ ಯಾಕೆ? ನೋಡ್ತಾ ಇರು, ನನಗಾಗಿರೋ ಅವಮಾನಕ್ಕೆ ನಿನ್ನ ಮೇಲೆ ಹೇಗೆ ರಿವೆಂಜ್ ತೀರ್ಸ್ಕೋತೀನಿ ಅಂತ ನೋಡ್ತಾ ಇರು. ವಿಲ 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 ಅಂತ ಒದ್ದಾಡ್ಬೇಕು ಕಣೆ ನೀನು. ಹಾಗೆ ಮಾಡ್ತೀನಿ. ಹಾ, ಯಾಕೆ ತರ ಏನೇನೋ ಮಾತಾಡ್ತಿದ್ದೀರ? ನನ್ನನ್ನು ಯಾಕೆ ಶತ್ರು ತರ ನೋಡ್ತಿದ್ದೀರ? ನಿಮ್ ಜೊತೆ ಬದುಕ್ಬೇಕು ಅಂತ ಬಂದವಳು ನಾನು. ನಿಮ್ ಕೈ ಮುಗಿತೀನಿ, ಹಿಂಗೆಲ್ಲ ಮಾತಾಡ್ಬೇಡಿ, ಹಿಂಗೆಲ್ಲ ಆಡ್ಬೇಡಿ. ನಂಗೆ ತುಂಬಾ ಭಯ ಆಗುತ್ತೆ. ನೀವ್ ಇಷ್ಟಪಟ್ಟೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ನಿಮ್ಮನ್ನ ಇಷ್ಟಪಟ್ಟೆ, ನಿಮ್ಮನ್ನ ಮದ್ವೆ ಆದೆ. ಅದು ಬಿಟ್ರೆ ನನ್ನ ಮನಸ್ಸಲ್ಲಿ ಬೇರೆ ಯಾವ ಉದ್ದೇಶನೂ ಇಲ್ಲ. ನನಗೆ ಆಸ್ತಿ ಪಾಸ್ತಿ ಹಣ ಬಂಗ್ಲೆ ಇದ್ಯಾವುದೋ ಬೇಡ. ನನಗೆ ಬೇಕಾಗಿರೋದು ನೀವು, ನಿಮ್ಮ ಪ್ರೀತಿ. ಅದ್ ಬಿಟ್ರೆ ನನ್ಗೇನು ಬೇಡ. ದಯವಿಟ್ಟು ನನ್ನ ನಂಬಿ. ತಮ್ಮೆಲ್ಲೋ ಡ್ರಾಮಾಗಳೆಲ್ಲ ನನ್ನ ಜೀವನದಲ್ಲಿ ಬೇಜಾಗಿ ನೋಡ್ಬಿಟ್ಟಿದ್ದೀನಿ. ಇದ್ಯಾವುದು ನನ್ನ ಹತ್ರ ನಡೆಯೋದಿಲ್ಲ, ಅರ್ಥ ಮಾಡ್ಕೊ. ಅಲ್ಲಿ ಜನರ ಮುಂದೆ ನನ್ನ ಮರ್ಯಾದೆ ಕಳೆದು ಇಲ್ಲಿ ಬಂದು 4 ಗೋಡೆ ಮಧ್ಯೆ ಡ್ರಾಮಾ ಮಾಡ್ತಿದ್ದೇನೆ. ಡ್ರಾಮಾ ಹೊರಗಿನ ಪ್ರಪಂಚಕ್ಕೆ ಮಾತ್ರ ನಾನು ನೀನು ಗಂಡ ಹೆಂಡತಿ ಅಷ್ಟೇ. ಆದ್ರೆ ಇಲ್ಲಿ ನೀನೇ ಯಾರು?
ಇನ್ಯಾವತ್ತೂ ನನ್ನನ್ನು ಮಲ್ತಾಯಿ ಥರ ನೋಡಬೇಡ. ನಂದು ಅದೇ ಒಂದು ರಿಕ್ವೆಸ್ಟ್. ಗೌತಮ್ ಅವರೇ, ಏನಾಯ್ತು? ಯಾಕೆ ಬೇಜಾರಾಗಿದ್ದೀರಾ? ಏನಿಲ್ಲ. ಏನಾಯ್ತು? ನಮ್ಮಪ್ಪ ಸಾಯುವಾಗ ತಂಗೀರು ತಮ್ಮಂದರು ನೀನು ಜವಾಬ್ದಾರಿ ಅಂತೇಳಿ ಹೊರಟೋದ್ರು. ಅದರ ಜವಾಬ್ದಾರಿನ ನಾನು ಸರಿಯಾಗಿ ನಿಭಾಯಿಸಲಿಲ್ಲ. ಜಯದೇವ್ ವಿಷಯದಲ್ಲಂತೂ ಕಂಪ್ಲೀಟಾಗಿ ಸೋತ್ ಹೋದೆ. ಅವನ್ನ ಸರಿಗೆ ಬೆಳೆಸಲಿಲ್ಲ. ಅಥವಾ ಏನೋ ಎರಡೂ ಬಿಟ್ಟೆ ಅಂತ ಅನ್ನಿಸ್ತಾ ಇದೆ. ಮಕ್ಕಳು ತಪ್ಪುದಾರಿ ಹಿಡಿದ್ರೆ ಅದರಲ್ಲಿ ಬರೀ ಮಕ್ಕಳದೇ ತಪ್ಪಿರುತ್ತೆ ಅಂತಲ್ಲ, ಆ ಮಕ್ಕಳನ್ನ ಹೆತ್ತೋರ್ದು ಬೆಳೆಸ್ತೋರ್ದು ತಪ್ಪಿರುತ್ತೆ. ಜಯದೇವ್ ಅಮ್ಮನ ಜೊತೆ ಬೆಳೆದಿದ್ದಕ್ಕಿಂತ ನನ್ನ ಆಸರೆ ಜಾಸ್ತಿ ಬೆಳೆದ. ಅವನಿಗೆ ಒಂದಷ್ಟು ವ್ಯಾಲ್ಯೂಸ್ನ ಮಾರಲ್ಸ್ನ ಚಿಕ್ಕ ವಯಸ್ಸಲ್ಲಿ ಹೇಳ್ಕೊಡ್ಬೇಕಾಗಿತ್ತು. ಐ ಥಿಂಕ್ ಐ ಫೇಲ್ಡ್ ಕಂಪ್ಲೀಟ್ಲಿ. ಭೂಮಿಕಾ, ತುಂಬಾ ಬೇಜಾರಾಗುತ್ತೆ. ಅಮ್ಮನೂ ಕೂಡ ಅವನ ವಿಷಯದಲ್ಲಿ ತುಂಬಾ ಬೇಜಾರಾಗಿದೆ. ನನ್ನ ನೋವಿಗಿಂತ ಅಮ್ಮನ ತುಂಬಾ ದೊಡ್ಡದು. ಯಾವುದೇ ಅಮ್ಮನಿಗೆ ಮಕ್ಕಳ ಮೇಲೆ ತುಂಬ ನಿರೀಕ್ಷೆಗಳಿರುತ್ತೆ, ಕನಸುಗಳಿರುತ್ತೆ. ಅವ್ರು ಯಾವತ್ತೂ ಚೆನ್ನಾಗಿರಬೇಕು, ಒಳ್ಳೆ ಸ್ಥಾನದಲ್ಲಿರಬೇಕು ಅಂತ. ಅದಾಗದೇ ಇದ್ದಾಗ ಅವಳಿಗಾಗೋ ನೋವು ಸಂಕಟ ಅವಳಿಗೆ ಮಾತ್ರ ಗೊತ್ತು. ಅಮ್ಮನ ಕನಸೆಲ್ಲ ನುಚ್ಚು ನೂರಾಗೋಯ್ತು. ತುಂಬಾ ಬೇಜಾರು ಮಾಡ್ಕೊಂಡಿರ್ತಾರಲ್ವಾ? ನಾನು ನಮ್ಮಪ್ಪನ ಕೊಟ್ಟ ಮಾತನ್ನ ಮರ್ತುಬಿಟ್ಟೆ. ಉಳಿಸ್ಕೊಳ್ಳಿಲ್ಲ ಅಂತ ಗಿಲ್ಟ್ ಫೀಲ್ ಆಗ್ತಿದೆ. ಗೌತಮ್ ಅವರೇ, ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮಿಂದ ಯಾವ ತಪ್ಪು ಆಗಿಲ್ಲ. ಪ್ಲೀಸ್ ಗಿಲ್ಟಿ ಫೀಲ್ ಮಾಡ್ಕೋಬೇಡಿ. ನೀವು ಎಲ್ರಿಗೂ ಒಳ್ಳೇದನ್ನ ಬಯಸಿದ್ದೀರಾ, ಒಳ್ಳೇದನ್ನೇ ಮಾಡಿದ್ದೀರಾ. ಕೆಲವೊಮ್ಮೆ ನಮಗೆ ಗೊತ್ತಿಲ್ಲದೆ ನಮ್ಮ ಕೈಯಿಂದ ಈ ರೀತಿ ಸಿಚುವೇಶನ್ ಕೈ ಮೀರಿ ಬಿಡುತ್ತೆ. ಏನೂ ಮಾಡೋಕ್ಕಾಗಲ್ಲ. ನಿಮ್ಮ ಸುತ್ತ ಇರೋರಿಗೆ ಏನೇ ಆಗಿದ್ರು ಅದಕ್ಕೆ ನೀವು ಕಾರಣ. ಅವ್ರು ಆ ರೀತಿ ಬಿಹೇವ್ ಮಾಡ್ತಿದ್ದಾರೆ, ಅದಕ್ಕೆ ನೀವು ರೆಸ್ಪಾನ್ಸಿಬಲ್ ಅನ್ನೋ ಯೋಚನೆನ ಪ್ಲೀಸ್ ನಿಮ್ಮ ತಲೆಯಿಂದ ತೆಗೆದಾಕಿ. ಪ್ಲೀಸ್ ನೋಡಿ, ಎಲ್ಲ ಸರಿ ಹೋಗುತ್ತೆ. ಸಮಾಧಾನ ಮಾಡ್ಕೊಳ್ಳಿ. ಮಲ್ಕೊಳ್ಳಿ, ನಾನು ಮಲಗ್ತೀನಿ. ಗುಡ್ ನೈಟ್. ಗೌತಮ್ ಅವ್ರಿಗೆ ತಮ್ಮ ಮನೆಯವ್ರ ಮೇಲೆ, ತನ್ನವ್ರ ಮೇಲೆ ಎಷ್ಟೊಳ್ಳೆ ಭಾವನೆ ಇದೆ. ಎಲ್ಲರೂ ನೋವು ತಂದು ಅಂತ ಅನ್ಕೋತಾರೆ. ಆದರೆ ಅವ್ರ ನೋವನ್ನ ಇಲ್ಲಿ ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ಲ. ಇದು ಅವ್ರಿಗೆ ಯಾವಾಗ ಅರ್ಥ ಆಗುತ್ತೆ? ಇದೇನು ಎಲ್ಲ ನೀವೇ ತಂದಿರ್ತಾ ಇದ್ದೀರಾ? ದೊಡ್ಡಳಿಮಯ್ಯ, ಬರೀ ತಂದಿಡೋದಲ್ಲ, ಇವತ್ತು ಅಡಿಗೆ ಮಾಡಿದ್ದೆ ನಿನ್ನ ಅಮ್ಮ. ಹೌದಾ? ನೀವು ಅಡುಗೆ ಮಾಡಿದ್ರಮ್ಮ? ಇದೇನು ಗೌತಮ್ ಹೀಗೆ ಕೇಳ್ತಾ ಇದೆಯಾ? ಇದು ನಮ್ಮ ಮನೆ ಸಂಪ್ರದಾಯ ಅಲ್ವಾ? ಅತ್ತೆ ಆದವಳು ಮೊದಲನೇ ದಿನ ಅಡಿಗೆ ಮಾಡಿ ಸೊಸೆಗೆ ಬಡಿಸ್ಬೇಕು. ಅದಕ್ಕೆ ಇದೆಲ್ಲ ಮಾಡಿದೆ. ಅತ್ತೆ ಕೋಪ ಎಲ್ಲ ಮರೆತು ನಾರ್ಮಲ್ ಆಗಿದ್ದಾರಲ್ಲ? ಅಮ್ಮನೇ ಖುದ್ದು ಅಡುಗೆ ಮಾಡಿದ್ದಾರೆ ಅನ್ನೋದು ಕೇಳಿ ಭಾಳ ಖುಷಿ ಆಯ್ತು ನನಗೆ. ಕಡೆಗೂ ಮಲ್ಲಿನ ಸೊಸೆಯನ್ನು ತಪ್ಕೊಂಡ್ರಲ್ಲ, ಅದೇ ಸಮಾಧಾನ. ಅಮ್ಮ ನಿಜವಾಗ್ಲೂ ಗ್ರೇಟ್. ಇದನ್ನೇ ತಾಯಿ ಇರುತ್ತೆ ಅನ್ನೋದು. ಕೋಪ ತಾಪ ಏನೇ ಇದ್ರೂ
ಮಕ್ಕಳಿಗೋಸ್ಕರ ಅದನ್ನ ಪಕ್ಕಕ್ಕೆ ಇಟ್ಬಿಡ್ತಾಳೆ. ತಾಯಿ ಅನ್ನೋಳೆ ಗ್ರೇಟು. ಹೌದು, ಅಮ್ಮ ಅಮ್ಮನೇ. ಆ ಜಾಗನ ಯಾರು ತುಂಬಕ್ಕಾಗಲ್ಲ. ಕೂತ್ಕೊಳ್ಳಿ. ಭೂಮಿಕಾ, ನೀನು ಕೂತ್ಕೊಮ್ಮ. ಹುಷಾರು. ಏಯ್, ಇದೇನು ಒಬ್ಬನೇ ಬರ್ತಾ ಇದ್ಯಾ? ನಿನ್ನ ಹೆಂಡತಿನ ಜೊತೆಲಿ ಕರ್ಕೊಂಡ್ಬರತ್ತಾನೆ? ಅಜ್ಜಿ, ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಅಕ್ಕರೆ, ತಿಂಡಿಗೆ ಬರದೆ ಯಾಕೆ ಇಲ್ಲೇ ಕೂತಿದ್ಯಾ? ಯಾಕೆ ಡಲ್ ಆಗಿದೆಯಾ? ಏನಾಯ್ತು? ಏನಿಲ್ಲ ಬಿಡಿ ಅಕ್ಕರೆ. ಮಲ್ಲಿ, ಏನಾಯ್ತು ಹೇಳು? ನನ್ಗೇನು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಕ್ಕರೆ. ನನಗೆ ಮನೇಲಿನೋ ಜಾಗ ಸಿಕ್ತು, ಆದರೆ ಈ ಮನೇಲಿರೋ ಮನಸ್ಸುಗಳಲ್ಲಿ ನನಗೆ ಜಾಗ ಸಿಗುತ್ತೆ ಅಂತ ನನಗೆ ಅನ್ನಿಸ್ತಾನೆ ಇಲ್ಲ. ನಾನು ಈಗಲೂ ಹೊರಗ್ನವಳೆ. ನಾನಿಲ್ಲಿರೋದು ಯಾರಿಗೂ ಇಷ್ಟ ಇಲ್ಲ, ನಾನು ಯಾರಿಗೂ ಬೇಕು ಆಗಿಲ್ಲ. ಎಲ್ರೂ ಎದುರು ಹಾಕ್ಕೊಂಡು ನಾನು ಈ ಮನೇಲಿ ನೆಮ್ಮದಿಯಾಗಿರ್ತೀನಿ ಅಂತ ನನಗೆ ಅನ್ನಿಸ್ತಾ ಇಲ್ಲ ಅಕ್ಕರೆ. ನಾನು ತಪ್ಪು ಮಾಡಿಬಿಟ್ಟೆ ಅನ್ನಿಸ್ತಾ ಇದೆ. ಇದನ್ನೆಲ್ಲ ಹೇಗೆ ಸರಿ ಮಾಡಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಸರಿ ಹೋಗುತ್ತೆ ಅನ್ನೋ ಭರವಸೆನೂ ನನಗಿಲ್ಲ. ನಾನು ಇಲ್ಲಿಗೆ ಬರಬಾರ್ದಾಗಿತ್ತು. ಏಯ್, ಯಾಕೆ ನಿನಗೆ ನೀನೇ ಇದನ್ನೆಲ್ಲ ಅನ್ಕೋತಿದ್ಯಾ? ಆ ಥರದ್ದೇನೂ ಇಲ್ಲ. ಮೊದಲು ಯೋಚನೆಗಳನ್ನ ನಿನ್ನ ತಲೆಯಿಂದ ತೆಗೆದುಹಾಕು. ಇಲ್ಲ ಅಕ್ಕರೆ, ಅವ್ರಿಗೆ ನನ್ನ ಕಂಡ್ರೇನೆ ಕೆಂಡದಂಥ ಕೋಪ. ನನ್ನ ನೋಡಿದ್ರೆ ಮೈ ಮೇಲೆ ಚೇಳ್ಬಿಟ್ಟೋರಂಗೆ ಆಡ್ತಾರೆ. ನನ್ನ ನೆರಳು ಕಂಡ್ರು ಸಹ ಅವ್ರಿಗೆ ಆಗದಿರೋ ಹಾಗೆ ಆಡ್ತಾರೆ. ಇಂಥ ಸುಖಕ್ಕೆ ನನ್ನ ಮದುವೆ ಆದ್ನ ಅಕ್ಕರೆ.